ಡೆಪ್ಯೂಟಿ ಡೈರೆಕ್ಟರ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡು. ಮತ್ತು ನಾನು ಒಂದು ಟ್ರಸ್ಟ್ ಮಾಡಿದ್ದೀನಿ, ಕಡೆಮನೆ ದಿವಿತ್ ಟ್ರಸ್ಟ್. ನನ್ನದು ಶಿವಮೊಗ್ಗ ಜಿಲ್ಲೆ ಸುರುವನ್ನೇ. ಕಡೆಮನೆ ಅಂದರೆ ನನ್ನ ಮನೆತನದ ಹೆಸರು, ದಿವಿತ್ ಅಂದರೆ ನನ್ನ ಮಗ ಇದ್ದ ಸತ್ತೋದ, ಅವನ ಆತ್ಮಕ್ಕೆ ಶಾಂತಿ. ಮತ್ತು ನಮ್ಮ ದೇವಾಂಗ ಸಮಾಜದ ಮಕ್ಕಳಿಗೆ, ಈಗೆಲ್ಲ ಸಮಾಜಕ್ಕೂ ಕೊಡ್ತಾಯಿದ್ವಿ. ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸನ ಪ್ರತಿ ವರ್ಷ ನಾವು 2 ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಒಂದು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನ 5,000 ಮಕ್ಕಳಿಗೆ ನಾವು 1 to 7 ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ಅಂತ 6 ಐಟಮ್ ಅದನ್ನು ನಾವು ಫ್ರೀಯಾಗಿ ಉಚಿತವಾಗಿ ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನ ಮಗನ ಆತ್ಮಕ್ಕೆ ಶಾಂತಿ ಮತ್ತು ಶಿಕ್ಷಣಕ್ಕೆ ಉತ್ತೇಜನ ಕೊಡೋ ಕೆಲಸ ನಾವು ಕಳೆದ 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವು ಮೇ ತಿಂಗಳಲ್ಲಿ ಪ್ರತಿ ವರ್ಷ ಸುರುವನ್ನೇ ಈ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡಲಿಕ್ಕೆ ಡಾಕ್ಟ್ರ್ ಓದೋರಿಗೆ 10,000, ಎಂಜಿನಿಯರ್ ಓದೋರಿಗೆ 5,000, ಡಿಗ್ರಿ ಓದೋರಿಗೆ 2,000, PUC ಓದೋರಿಗೆ 1,000, SLC ಓದೋರಿಗೆ 500, ನರ್ಸಿಂಗ್ ಓದೋರಿಗೆ 4,000, ಮತ್ತು ಫಾರಿನಲ್ಲಿ ಓದ್ತಾರೆ ಡಾಕ್ಟ್ರು ಅವ್ರಿಗೆ 25,000, ಆಮೇಲೆ PhD ಮಾಡ್ತಾರೆ ಅವ್ರಿಗೆ 5,000. ಇದನ್ನೆಲ್ಲನೂ ಬನ್ನಿ ಒಂದು ನಿಮಿಷ ಪ್ರೆಸ್ ಮೀಟ್ ಮಾಡಿ. ಹಾಗಾಗಿ ಇದು ನಮ್ಮ ಉದ್ದೇಶ ಏನಂದರೆ, ನಾನು ನನ್ನ ಸಮಾಜ ಏನು ದೇವಾಂಗ ಸಮಾಜ, ಅದರಿಂದ ನಾನು ಸರ್ಕಾರದಲ್ಲಿ ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿ ರಿಟೈರ್ಡ್ ಆಗಿ ಈಗ 80,000 ಪೆನ್ಷನ್ ತೊಗೋತಾ ಇದ್ದೀನಿ. ನನ್ನ ಸಮಾಜದ ಋಣ ತೀರಿಸಬೇಕು ಮತ್ತು ನನ್ನ ಮಗನ ಆತ್ಮಕ್ಕೆ ಶಾಂತಿ, ಈ ಒಂದು ಕೆಲಸನ ನಾನು ಕಳೆದ 7 ವರ್ಷದಿಂದ 40 ಲಕ್ಷ ಕೊಟ್ಟಿದ್ದೇನೆ. ಇಡೀ ರಾಜ್ಯ ಸಾವಿರಾರು ಮಕ್ಕಳುಗಳು ಓದಿ ಕೆಲಸ ತೊಗೊಂಡು ಮದುವೆಯಾಗಿ ಕೃತಜ್ಞತೆ ಲೆಟರ್ ಕಳಿಸ್ತಾ ಇದೆ. ತೀರ್ಥಪ್ಪ ಸಾಹೇಬ್ರೆ, ನೀವು ಬೆಂಗಳೂರು ಸೇರಿದ್ದೀರಾ, ಆದರೂ ಹಳ್ಳಿ ಮರ್ತಿಲ್ಲ. ಸುರುವನ್ನೇ ನಮ್ಮೂರು, ಹಳ್ಳಿ ಮರ್ತಿಲ್ಲ. ಆದರೆ ನೀವು ಇಲ್ಲಿ ಸುರುವನ್ನೇ ಹಳ್ಳಿ ಇಡೀ ರಾಜ್ಯದ ಜನ ಕರೆಸ್ತೀವಿ. ಹೋದ ಸರಿ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ, ಧಾರವಾಡ, ಬೆಳಗಾಂ, ಮಂಗಳೂರು, ಉಡುಪಿ, ತುಮಕೂರು, ಬೆಂಗಳೂರು ಎಲ್ಲ ಮಕ್ಕಳಿಗೂ ನಾವು ಅಲ್ಲಿ ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ ವಿದ್ಯಾದಾನ. ಅನ್ನದಾನ ವಿದ್ಯಾದಾನ ನನ್ನ ಮಗನ ಆತ್ಮಕ್ಕೆ ಶಾಂತಿಗೆ 10 ಲಕ್ಷ ಕೊಡ್ತೇವೆ ಪ್ರತಿ ವರ್ಷ. ಈಗ ಇದು ನಾವು ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಕಡೆ. ಇದು ಅರ್ಜಿ. ಈ ಅರ್ಜಿ ಏನಪ್ಪ ಅಂದರೆ, ಕಡೆ ಮನೆ ಅಂದರೆ ನನ್ನ ಮನೆ, ದಿವಿತ್ ಅಂದರೆ ನನ್ನ ಮಗ ಇದ್ದ ಸತ್ತೋದ, ಬೆಂಗಳೂರು ಸುರುವನ್ನೇ. ಇದನ್ನು ನೀವು ಯಾರೇ ಇರಲಿ ನೀವು ಕೊಡಿಸಿ, ಯಾರಿಗಾದ್ರು PUC ಓದೋರ್ಗೊಡ್ಡಿ, ಎಂಜಿನಿಯರ್, ಇದರಲ್ಲಿ ನೋಡಿ ಫಿಲಪ್ ಫೋಟೋ, ಆಮೇಲೆ ಅವನ ಮನೆ ಅಡ್ರೆಸ್ಸು, ಮೊಬೈಲ್ ನಂಬರು, ಆಮೇಲೆ ಕಾಲೇಜಲ್ಲಿ ಓದ್ತಾ ಇರ್ತಾನೆ ಅದು ಸೀಲ್ ಸಿಗ್ನೇಚರ್, ಆಮೇಲೆ ಇದ್ರ ಜೊತೆಗೆ ಜಾತಿ ಸರ್ಟಿಫಿಕೇಟ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಮತ್ತು ಹೋದ ವರ್ಷ ಪಾಸ್ ಮಾಡಿರ್ತಾನೆ ಅದ್ರ ಜೆರಾಕ್ಸನ್ನು ಇದು ನನ್ನ ಮಹಾಲಕ್ಷ್ಮಿ ಲೇಔಟ್ ಮನೆ ಆಫೀಸ್, ಇಲ್ಲಿಗೆ ಕೊರಿಯರ್ ಕಳಿಸ್ಬೇಕು. ಕೊರಿಯರು ಡಿಸೆಂಬರ್ ಒಳಗೆ ಲಾಸ್ಟ್. ಡಿಸೆಂಬರ್ ಮೇಲೆ ಬಂದರೆ ಕೊಡಲ್ಲ ನಾವು ದುಡ್ಡು. ನೀವು ಯಾವುದಪ್ಪ, ಯಾವ ಊರು, ಇಲ್ಲೇನೋ ಮಾಡ್ತಾ ಇದ್ದಾರೆ, ಆಮೇಲೆ ಮಾತಾಡ್ತಾರೆ. ಹಾಗಾಗಿ ಇವತ್ತು ನನ್ನ ಸಮಾಜದ ಈ ಕೆಲಸ ಮಾಡಬೇಕಾದ್ರೆ ಧೈರ್ಯ ಬೇಕು, ದುಡ್ಡು ಬೇಕು, ಒಳ್ಳೆ ಮನಸ್ಸು ಬೇಕು, ಪುಣ್ಯ ಬೇಕು. ಹೌದು, ಆ ದೇವರು ನನಗೆ ಶಕ್ತಿ. ಈಗ ನಾನು 73 ವರ್ಷ, ಆಯುಷ್ ಆರೋಗ್ಯ ಐಶ್ವರ್ಯ ಭಾಳ ಮುಖ್ಯ. ಯಾಕೆಂದರೆ ದೇವರು ಆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಹೌದು, ನನ್ನ ಸಮಾಜ ಬೆಳೀಬೇಕು. ಸಾವಿರಾರು ಮಕ್ಕಳುಗಳು ಓದಿ ಕೆಲಸ ತಗೊಂಡು ಮದುವೆಯಾಗಿ ಕೃತಜ್ಞತೆ. ತೀರ್ಥಪ್ಪ ಸಾಹೇಬ್ರೆ, ನಿಮ್ಮಂಥವ್ರು ಲಕ್ಷಕ್ಕೊಬ್ಬರು ಸಿಗಲ್ಲ. ನೀವಾಗಿ ಬೆಂಗಳೂರಿಂದ ಇವತ್ತು ಎಷ್ಟೋ ಜನ ಫೋನ್ ಮಾಡಬೇಕಾದ್ರೆ 2 ರೂಪಾಯಿ ಕರೆನ್ಸಿ ಹೋಗುತ್ತೆ ಅಂತಾರೆ. ಆದರೆ ನಾನು ಇಡೀ ರಾಜ್ಯದ ಹಳ್ಳಿಗೂ ನೋಡಿ ನಾವು ಈ ಥರ ಕೊಡ್ತೇವೆ ಮಕ್ಕಳಿಗೆ. ಯಾರೇ ಇರಲಿ, ಯಾವ ಜಾತಿ ಇರಲಿ, ನಾವು ಅದು ಜಾತಿ ಅಲ್ಲ. ಈಗ ನಾವು ಮೊದಲು ನೇಕಾರರ ಮಕ್ಕಳಿಗೆ ಕೊಡ್ತಾಯಿದ್ವಿ, ಅಂದರೆ ದೇವಾಂಗ, ಪಟ್ಸಾಲೆ, ಪದ್ಮಸಾಲೆ, ಸಕಲ ಸಾಲೆ, ಕುನಿನ್ ಶೆಟ್ಟಿ, ಈ ಥರ ಎಲ್ಲ ಕೊಡ್ತಾಯಿದ್ವಿ. ಈಗ ಒಂದು ನಮ್ಮ ಟ್ರಸ್ಟಲ್ಲಿ ತೀರ್ಮಾನ ಮಾಡಿ ಎಲ್ಲ ಸಮಾಜಕ್ಕೂ ನಾವು ಕೊಡ್ತಾ ಇದ್ದೀವಿ. ತೀರ್ಥಪ್ಪ ಕಡೆಮನೆ ದಿವಿತ್ ಟ್ರಸ್ಟ್ ಅಧ್ಯಕ್ಷ. ಓಕೆ ಸರ್.